ಕಳೆದ ಕೆಲ ವರ್ಷಗಳಿಂದ ಆದ ಘಟನೆಗಳನ್ನ ಗಮನಿಸಿದಾಗ ಸ್ಯಾಂಡಲ್ವುಡ್ಗೆ ಈ ಹೃದಯಾಘಾತ ಅನ್ನೋದು ಒಂದು ರೀತಿಯಲ್ಲಿ ಶಾಪವಾಗಿ ಕಾಡ್ತಿದ್ಯಾ ಅನ್ನೋ ಅನುಮಾನಕ್ಕೆ ಕಾರಣವಾಗುತ್ತೆ. ಯಾಕೆ ಅನುಮಾನ ಅನ್ನೋದಕ್ಕೆ ನಾವು ಮುಂದೆ ವಿವರಿಸಲಿರುವ ಅನೇಕ ಪ್ರಕರಣಗಳು ಸಾಕ್ಷಿಯಾಗ್ತಾ ಇದೆ. 2013ರಿಂದ ಪ್ರಾರಂಭ ಮಾಡೋಣ. ನಟ ಹೇಮಂತ್ ಕೇವಲ 27ನೇ ವಯಸ್ಸಿಗೇನೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. ನೆನಪಿನಂಗಳ ಅನ್ನೋ ಚಿತ್ರದಲ್ಲಿ ನಟಿಸಿದ್ದ ಹೇಮಂತ್ ಸಾವನ್ನಪ್ಪಿದ್ದು 2013ನೇ ಇಸ್ವಿಯ ಜುಲೈ 3ರಂದು. ಇಲ್ಲಿಗೆ ನಿಲ್ಲಿಲ್ಲ. ನಟ ಚಿರಂಜೀವಿ ಸರ್ಜಾ ಯಾರು ಕೂಡ ಊಹೆ ಮಾಡದ ವಯಸ್ಸಿನಲ್ಲಿ ನಟ ಚಿರಂಜೀವಿ ಸರ್ಜಾ ಕೂಡ ಬಲಿಯಾಗಿ ಹೋಗಿದ್ದು ಇದೇ ಹೃದಯಾಘಾತದಿಂದಾಗಿ. ಚಿರಂಜೀವಿ ಸರ್ಜಾ ಸಾವನ್ನಪ್ಪಿದ ಸಂದರ್ಭದಲ್ಲಿ ಅವರಿಗೆ 35ರಿಂದ 36 ವರ್ಷ ವಯಸ್ಸು. ಜೂನ್ 7ನೇ ತಾರೀಕು 2020ರಂದು ಹೃದಯಾಘಾತದಿಂದಾಗಿ ಚಿರಂಜೀವಿ ಸರ್ಜಾ ಇಹಲೋಕ ತ್ಯಜಿಸಿದ್ರು. ಇನ್ನು ಇಡೀ ಕರುನಾಡಿಗೆ ಕರುನಾಡೆ ಕಣ್ಣೀರನ್ನ ಹಾಕಿಸಿದ ಪ್ರಸಂಗ ಅಂದ್ರೆ ಅದು ಪ್ರೀತಿಯ ಅಪ್ಪು ನಟ ಪುನೀತ್ ರಾಜ್ಕುಮಾರ್ ವಿಧಿವಶರಾದ ಸಂದರ್ಭ. ಕೇವಲ 46ನೇ ವಯಸ್ಸಿಗೇನೆ ಪುನೀತ್ ರಾಜ್ಕುಮಾರ್ ಅವರು ಸಾವನ್ನಪ್ಪಿದ್ದು ಕೂಡ ಇದೇ ಹೃದಯಾಘಾತ ಅನ್ನೋ ಶಾಪದಿಂದಾಗಿ. ಅಕ್ಟೋಬರ್ 29, 2021ಕ್ಕೆ ಪ್ರೀತಿಯ ಅಪ್ಪು ಇನ್ನಿಲ್ಲ ಅನ್ನೋ ಸುದ್ದಿ ಕರುನಾಡಿಗೆ ಬಂದಪ್ಪಳಿಸಿತು. ಇನ್ನು ನಟ ನಿತಿನ್ ಗೋಪಿ ಬಾಲನಟನಾಗಿ ಸಾಕಷ್ಟು ಹೆಸರನ್ನ ಗಳಿಸಿದವರು. ಹಾಗೆ ನಟನಾದ ನಂತರವೂ ಕೂಡ ತಮ್ಮನ್ನು ತಾವು ಗುರುತಿಸಿಕೊಳ್ಳುವ ಪ್ರಯತ್ನವನ್ನ ಸ್ಯಾಂಡಲ್ವುಡ್ನಲ್ಲಿ ಮಾಡ್ತಾ ಬಂದವರು. 39ನೇ ವಯಸ್ಸಿಗೇನೆ ಅಂದ್ರೆ ಜೂನ್ 2, 2023ರಂದು ಹೃದಯಾಘಾತದಿಂದಾಗಿ ಸಾವನ್ನಪ್ಪಿದ್ರು. ಇದೀಗ ವಿಜಯ ರಾಘವೇಂದ್ರ ಅವರ ಪತ್ನಿ ಸ್ಪಂದನಾ ಸರದಿ 44ನೇ ವಯಸ್ಸಿಗೆ ಹೃದಯಾಘಾತಕ್ಕೆ ಬಲಿಯಾಗಿ ಹೋಗಿದ್ದಾರೆ ಸ್ಪಂದನಾ. ಹೀಗಾಗೇನೆ ಸಾಲು ಸಾಲು ದುರಂತಗಳು ಹೃದಯಾಘಾತ ಕಾರಣದಿಂದಾಗಿಯೇ ಆಗ್ತಾ ಇರೋದ್ರಿಂದ ಸ್ಯಾಂಡಲ್ವುಡ್ಗೆ ಶಾಪವಾಗಿ ಕಾಡ್ತಿದ್ಯಾ ಹೃದಯಾಘಾತ ಅನ್ನೋ ಅನುಮಾನ, ಆತಂಕ ವ್ಯಕ್ತವಾಗ್ತಾ ಇದೆ. ಇದು ಒಂದ್ ಕಡೆ ಆದ್ರೆ ರಾಜಕೀಯ ಬೆಳವಣಿಗೆ ಕಡೆ ಗಮನ ಕೊಡೋಣ. ಸರ್ಕಾರ ರಚನೆ ಆಗ್ತಿದ್ದಂತೆ ಶುರುವಾದ ಶಾಸಕರ ಅಸಮಾಧಾನಕ್ಕೆ ಮದ್ದೆರಿಯೋಕೆ ಸಿಎಂ ಇವತ್ತು ಮುಂದಾಗಿದ್ದಾರೆ. ಶಾಸಕರ ಅನುದಾನ ಸೇರಿದಂತೆ ಆಗ್ಬೇಕಾಗಿರುವ ಕೆಲಸಗಳತ್ತ ಗಮನ ಹರಿಸಿ ಅಂತ ಸಚಿವರಿಗೆ ಸಿಎಂ ತಾಕೀತು ಮಾಡಿದ್ದಾರೆ. ಸರ್ಕಾರ ರಚನೆಯಾದ 2 ತಿಂಗಳಿಗೆ ಸಿಎಂ ಸಿದ್ದುಗೆ ಶಾಸಕರ ಅಸಮಾಧಾನದ ಬಿಸಿ ತಟ್ಟಿದೆ. ಸಚಿವರು ಸ್ಪಂದಿಸುತ್ತಿಲ್ಲ ಎಂದು ಶಾಸಕ ಬಿಆರ್ ಪಾಟೀಲ್ ಸಿಡಿದೆದ್ದಿದ್ರು. ಶಾಸಕರ ಹೆಸರಲ್ಲಿ ಹೊರಬಿದ್ದಿದ್ದ ಪತ್ರ ಸರ್ಕಾರಕ್ಕೆ ದೊಡ್ಡ ಮುಜುಗರ ತಂದಿತ್ತು. ಆದ್ದರಿಂದ ಇವತ್ತು ಸಿಎಂ ಸಿದ್ದರಾಮಯ್ಯ ಶಾಸಕರ ಸಮಸ್ಯೆ ಆಲಿಸಿದ್ದಾರೆ. ಇಂದು ಸಿಎಂ ಸಿದ್ದರಾಮಯ್ಯ ಗೃಹ ಕಚೇರಿ ಕೃಷ್ಣಾದಲ್ಲಿ ತುಮಕೂರು, ಯಾದಗಿರಿ, ಚಿತ್ರದುರ್ಗ, ಬಾಗಲಕೋಟೆ, ಧಾರವಾಡ, ಬಳ್ಳಾರಿ ಶಾಸಕರು ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಸಮಾಲೋಚನೆ ನಡೆಸಿದ್ರು. ಕ್ಷೇತ್ರದ ಅಭಿವೃದ್ಧಿಗೆ ಹಣ ಒದಗಿಸಬೇಕು, ಇಲಾಖೆಗಳಲ್ಲಿ ಆಗಬೇಕಿರುವ ಕೆಲಸ ಮುಗಿಸಬೇಕು, ಕೇಳಿದ ಅಧಿಕಾರಿಗಳನ್ನು ನಿಯೋಜಿಸಬೇಕು, ಯಾವುದೇ ಸಮಸ್ಯೆ ಇದ್ದಾಗ ಸಚಿವರು ಸ್ಪಂದಿಸಬೇಕು ಎಂದು ಸಿಎಂ ಎದುರು ಶಾಸಕರು ಬೇಡಿಕೆ ಇಟ್ಟರು. ಇವತ್ತು ನಾವು ನೀರಾವರಿ ಆಗಿರ್ಬೋದು, ಇವತ್ತು ಕುಡಿ ನೀರಿನ ಸಮಸ್ಯೆ ಇರ್ಬೋದು, ಮತ್ತು ಏನು ಇವತ್ತು ಮಳೆ ಆಗದೆ ಇವತ್ತು ಎಲ್ಲ ನಮ್ಮ ರೈತರಿಗೆ ತೊಂದರೆ ಆಗಿದೆ, ಅವರಿಗೆ ಪರಿಹಾರ ಕೊಡುವಂಥದ್ದು ಇರ್ಬೋದು, ಇವೆಲ್ಲ ವಿಚಾರಗಳನ್ನು ಚರ್ಚೆ ಮಾಡಿದ್ವಿ. ಶಾಸಕರ ಸಮಸ್ಯೆಗಳಿಗೆ ಸ್ಪಂದಿಸಿರುವ ಸಿಎಂ ಸಿದ್ದರಾಮಯ್ಯ ಅನುದಾನ ಬಿಡುಗಡೆಗೆ ಅಗತ್ಯ ಕ್ರಮ ವಹಿಸುವುದಾಗಿ ಭರವಸೆ ಕೊಟ್ಟರು. ಸಚಿವರ ಮೇಲೆ ಆರೋಪ ಮಾಡದೆ ಲೋಕಸಭೆ ಚುನಾವಣೆಯನ್ನ ಒಟ್ಟಾಗಿ ಕೆಲಸ ಮಾಡಿ ಗ್ಯಾರಂಟಿಗಳನ್ನು ಜನರಿಗೆ ತಲುಪಿಸಿ ಎಂದು ಸಿಎಂ ಸೂಚಿಸಿದ್ರು. ಇನ್ನು 3 ದಿನಗಳ ಕಾಲ ಬಾಕಿ ಜಿಲ್ಲೆಗಳ ಸಚಿವರು ಶಾಸಕರ ಜೊತೆ ಸಿಎಂ ಸಭೆ ನಡೆಸಲಿದ್ದಾರೆ. ಪರಿಷತ್ ಸ್ಥಾನಗಳಿಗೆ ನಾಮನಿರ್ದೇಶನಕ್ಕೆ ಚಾಲನೆ ದೊರೆತಿದೆ. ತಮ್ಮವರ ಪರ ಕಾಂಗ್ರೆಸ್ ದಿಗ್ಗಜ ನಾಯಕರು ಬ್ಯಾಟ್ ಬೀಸುತ್ತಿದ್ದಾರೆ. ರೇಸ್ನಲ್ಲಿರುವ 4 ಘಟಾನುಘಟಿ ನಾಯಕರು, ಆ ಪೈಕಿ ಕೆಲವರು ಕೆಲ ಬಣ ಅಂತ ಗುರುತಿಸಿಕೊಳ್ತಿರೋದು. ಮನ್ಸೂರ್ ಅಲಿ ಖಾನ್ ಪರವಾಗಿ ಡಿಕೆ ಶಿವಕುಮಾರ್, ಸುದಾಮ್ ದಾಸ್ ಪರವಾಗಿ ಮಲ್ಲಿಕಾರ್ಜುನ್ ಖರ್ಗೆ, ಹಾಗೆ ಎಂಆರ್ ಸೀತಾರಾಮ್, ಉಮಾಶ್ರೀ ಪರವಾಗಿ ಸಿಎಂ ಬ್ಯಾಟ್ ಬೀಸುತ್ತಿದ್ದಾರೆ. ಪರಿಷತ್ನಲ್ಲಿ ಒಬ್ಬರೇ ಒಬ್ರು ಮಹಿಳೆ ಇಲ್ಲ. ಉಮಾಶ್ರೀ ಅವರಿಗೆ ತೆರೆದಾಳ ಟಿಕೆಟ್ ಕೂಡ ಕೊಟ್ಟಿಲ್ಲ. ಹೀಗಾಗಿ ಮಹಿಳಾ ಕೋಟಾದ ಅಡಿಯಲ್ಲಿ ಉಮಾಶ್ರೀ ಅವರ ಆಯ್ಕೆ ಉತ್ತಮ ಅಂತ ಸಿದ್ದರಾಮಯ್ಯ ಹೇಳ್ತಿದ್ದಾರೆ. ಹಾಗಾದ್ರೆ